ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರುವ ಜೈಷ್ ಎ ಮೊಹಮ್ಮದ್ ಕ್ಯಾಂಪ್ ಮೇಲೆ ವಾಯುಸೇನೆ ದಾಳಿ ನಡೆಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ ಏರಿಕೆಯಾಗಿದೆ ಅಂತ ದೆಹಲಿ ಮೂಲದ ಲೋಕ್ನೀತಿ ಸಂಶೋಧನಾ ಸಂಸ್ಥೆ ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ. ಕಳೆದ ಮಾರ್ಚ್ 24ರಿಂದ ಮಾರ್ಚ್ 31ರವರೆಗೆ ನಡೆಸಿದ ಸಮೀಕ್ಷೆಯಲ್ಲಿ 43% ಮಂದಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕೆಂದು ಬಯಸುತ್ತಿದ್ದಾರೆ ಎಂದಿದ್ದಾರಂತೆ. ಇದು 2014ರ ಲೋಕಸಭಾ ಚುನಾವಣೆಯಲ್ಲಿದ್ದ ಪರ್ಸೆಂಟೇಜ್ಗಿಂತ 7% ಹೆಚ್ಚಿದೆ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಬೆನ್ನಲ್ಲೇ ಸೇನಾಪಡೆಯ ಮಾಜಿ ಉಪಮುಖ್ಯಸ್ಥರಾಗಿದ್ದ ಲೆಫ್ಟಿನೆಂಟ್ ಜನರಲ್ ಶರತ್ ಚಂದ್ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕಳೆದ ವರ್ಷ ಸೇನಾ ವೃತ್ತಿಯಿಂದ ನಿವೃತ್ತರಾಗಿದ್ದ ಶರತ್ ಚಂದ್ ಇದೀಗ ರಾಜಕೀಯ ಅಂಗಳಕ್ಕಿಳಿದಿದ್ದಾರೆ. ಈ ವೇಳೆ ಮಾತನಾಡಿದ ಅವರು ಪ್ರಧಾನಿ ಮೋದಿ ನಾಯಕತ್ವದಿಂದ ಪ್ರಭಾವಿತರಾಗಿ ಪಕ್ಷ ಸೇರಿದ್ದಾಗಿ ಹೇಳಿದ್ದಾರೆ. ಬಿಜೆಪಿ ಸೇರ್ಪಡೆಯಾಗುತ್ತಿರುವವರ ಸಾಲಿಗೆ ಇದೀಗ ನಿವೃತ್ತ ಸೇನಾಧಿಕಾರಿಯೂ ಸೇರಿದಂತಾಗಿದೆ. ಮಂಡ್ಯದಲ್ಲಿ ಪ್ರಚಾರ ನಿರತರಾಗಿರುವ ನಿಖಿಲ್ ಅವರು ಇತ್ತೀಚೆಗೆ ಹಳ್ಳಿಯೊಂದರಲ್ಲಿ ಸ್ಟ್ರಾ ಬಳಸದೆ ಎಳನೀರನ್ನ ಒಂದೇ ಬಾರಿಗೆ ಕುಡಿದಿದ್ದರು. ಇದರ ಕುರಿತು ಟ್ವೀಟ್ ಮಾಡಿರುವ ತೇಜಸ್ವಿನಿ ಅನಂತಕುಮಾರ್, ನಿಖಿಲ್ ಗೌಡ್ರು ಸ್ಟ್ರಾ ಇಲ್ಲದೆ ಎಳನೀರು ಕುಡಿದರಂತೆ. ಕಾರಣ ಏನೇ ಇರಲಿ, ಇವನ್ನು ನಾವೆಲ್ಲ ಕಲಿಯಬೇಕು. ಯಾಕೆ ಗೊತ್ತಾ, ಬೆಂಗಳೂರಿನಲ್ಲಿ ಪ್ರತಿದಿನ ಎಳನೀರು ಕುಡಿದು ಲಕ್ಷಾಂತರ ಸ್ಟ್ರಾ ಬಿಸಾಕ್ತೀವಿ. ಈ ಸ್ಟ್ರಾಗಳು ಮರುಸಂಸ್ಕರಣೆ ಮಾಡಲಾಗುವುದಿಲ್ಲ. ನೀರಿಗೋ ಕಾಡಿಗೋ ಭೂಮಿಗೋ ಸೇರಿ ಮೂಕ ಪ್ರಾಣಿಗಳಿಗೆ ತೊಂದರೆ. ಸ್ಟ್ರಾ ಉಪಯೋಗ ಬಿಟ್ಟಾಗೋಣ ಅಂತ ಟ್ವೀಟ್ ಮಾಡಿದ್ದಾರೆ. ಲೋಕಸಮರ ಗೆಲ್ಲಲು ಬೀದರ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಚಿಮ್ಮಕೋಡ ಗ್ರಾಮದಲ್ಲಿರುವ ನಂದಿ ಬಸವಣ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಮೈತ್ರಿ ಧರ್ಮವನ್ನ ಪಾಲಿಸದಿದ್ದರೆ ಪಕ್ಷ ಬಿಟ್ಟು ಹೋಗಬೇಕು ಅಂತ ನಿನ್ನೆ ಸಿದ್ದರಾಮಯ್ಯ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಖಂಡ್ರೆ, ಮೈತ್ರಿ ಸರ್ಕಾರದಲ್ಲಿ ಇದ್ದು ಸರ್ಕಾರಕ್ಕೆ ದ್ರೋಹ ಮಾಡಬಾರದು. ಸಿದ್ದರಾಮಯ್ಯ ಹೇಳಿರೋದು ಸರಿ ಅಂತ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜಕೀಯ ಪಕ್ಷಗಳು ಮತದಾರರ ಮನಮುಟ್ಟಲು ವಿವಿಧ ರೀತಿಯ ಜಾಹೀರಾತುಗಳ ಮೊರೆ ಹೋಗುತ್ತಿವೆ. ಈ ಮಧ್ಯೆ ಕೇಂದ್ರ ಚುನಾವಣಾ ಆಯೋಗ ಜಾಹೀರಾತುಗಳ ವಿಚಾರದಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಚುನಾವಣೆ ನಡೆಯುವ ದಿನ ಹಾಗೂ ಅದಕ್ಕೂ ಹಿಂದಿನ ದಿನ ಯಾವುದೇ ಜಾಹೀರಾತು ಪ್ರಕಟಿಸದಂತೆ ಆಯೋಗ ಸೂಚಿಸಿದೆ. ಯಾವುದೇ ಪಕ್ಷ, ಅಭ್ಯರ್ಥಿ, ಯಾವುದೇ ಸಂಸ್ಥೆಗೆ ಸಂಬಂಧಿಸಿದ ಜಾಹೀರಾತುಗಳನ್ನು ಪ್ರಸಾರ ಮಾಡುವಂತಿಲ್ಲ ಅಂತ ತಿಳಿಸಿದೆ. ಮಿಷನ್ ಶಕ್ತಿ ಯೋಜನೆಯ ಎ-ಸ್ಯಾಟ್ ಮಿಸೈಲ್ ಬಾಹ್ಯಾಕಾಶದಲ್ಲಿ ಹೊಡೆದುರುಳಿಸಿದ ಉಪಗ್ರಹದ ಅವಶೇಷಗಳ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಡಿಆರ್ಡಿಒ ಮುಖ್ಯಸ್ಥ ಜಿ ಸತೀಶ್ ರೆಡ್ಡಿ ಹೇಳಿದ್ದಾರೆ. ಆ ತ್ಯಾಜ್ಯಗಳು 45 ದಿನಗಳಲ್ಲಿ ನಾಶವಾಗಲಿದೆ. ಮಿಷನ್ ಶಕ್ತಿ ಪರೀಕ್ಷಾರ್ಥ ಪ್ರಯೋಗದಿಂದ ಬಾಹ್ಯಾಕಾಶದಲ್ಲಿ ತ್ಯಾಜ್ಯದ ಸಮಸ್ಯೆ ತಲೆದೂರಲಿದೆ ಅಂತ ನಾಸಾದ ಆಡಳಿತಾಧಿಕಾರಿ ಜಿಮ್ ಬ್ರಿಡನ್ಸ್ಟೀನ್ ಇತ್ತೀಚೆಗೆ ಹೇಳಿದ್ರು. ಇದರ ಬೆನ್ನಲ್ಲೇ ಡಿಆರ್ಡಿಒ ಈ ಬಗ್ಗೆ ಸ್ಪಷ್ಟನೆ ನೀಡಿದೆ. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಸಂವಿಧಾನ 370ನೇ ವಿಧಿಯನ್ನ ರದ್ದು ಮಾಡಿದರೆ ನಾವು ಅದನ್ನ ಸಹಿಸೋದಿಲ್ಲ ಅಂತ ಪಾಕಿಸ್ತಾನ ಖ್ಯಾತಿ ತೆಗೆದಿದೆ. ಇದು ವಿಶ್ವಸಂಸ್ಥೆಯ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿದೆ. ಕಾಶ್ಮೀರಕ್ಕೆ ನೀಡಿರುವ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಲು ನಾವು ಸದಾ ಸಿದ್ಧ ಎಂದು ಬಿಜೆಪಿ ನಾಯಕರು ನಿರಂತರವಾಗಿ ಹೇಳಿಕೊಳ್ಳುತ್ತಾ ಬಂದಿದ್ದರು. ಇದಕ್ಕೆ ಕಾಂಗ್ರೆಸ್ ಕೂಡ ಅಪಸ್ವರ ಎತ್ತಿತ್ತು. ಇದಾದ ಬೆನ್ನಲ್ಲೇ ಪಾಕಿಸ್ತಾನ ಈ ರೀತಿಯ ಹೇಳಿಕೆ ನೀಡಿದೆ. ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಇದನ್ನ ಸಹಿಸೋದಿಲ್ಲ, ಕಾಶ್ಮೀರ ಕೂಡ ಇದನ್ನ ಸ್ವೀಕರಿಸೋದಿಲ್ಲ ಅಂತ ಪಾಕಿಸ್ತಾನ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಲ್ ಬಾಟಮ್ ಸಿನಿಮಾದ ಅದ್ದೂರಿ ಸಕ್ಸಸ್ನ ಬೆನ್ನಲ್ಲೇ ನಿರ್ದೇಶಕ ಹಾಗೂ ನಟ ವೃಷಭ್ ಶೆಟ್ಟಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅವರ ಮನೆಯಲ್ಲಿ ಸಂತೋಷ ಮನೆ ಮಾಡಿದೆ. ಹೌದು, ವೃಷಭ್ ದಂಪತಿಗೆ ಗಂಡು ಮಗುವಾಗಿದೆ. ಅಪ್ಪನಾದ ಖುಷಿಯಲ್ಲಿ ಪತ್ನಿ ಜೊತೆ ಸೆಲ್ಫಿ ತೆಗೆದುಕೊಂಡು ಟ್ವಿಟರ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಹೌದು, ಹೀರೋ ಅಂತ ಬರೆದುಕೊಂಡಿದ್ದಾರೆ. ವೃಷಭ್ ಶೆಟ್ಟಿ ದಂಪತಿಗೆ ಶುಭ ಹಾರೈಕೆಗಳ ಮಹಾಪೂರವೇ ಹರಿದು ಬಂದಿದೆ. 2017ರಲ್ಲಿ ಫೆಬ್ರವರಿ 9ರಂದು ಇಬ್ಬರು ವಿವಾಹವಾಗಿದ್ರು. ಪತಿ ಚಿರಂಜೀವಿ ಸರ್ಜಾರ ಸಿನಿಮಾಕ್ಕೆ ಪತ್ನಿ ಮೇಘನಾ ಚಿರು ಧ್ವನಿಯಾಗಿದ್ದಾರೆ. ವಿಜಯ್ ಕಿರಣ್ ನಿರ್ದೇಶನದಲ್ಲಿ ಸಿಂಗಾ ಚಿತ್ರ ಹೊಸ ಲಿರಿಕಲ್ ಹಾಡು ರಿಲೀಸ್ ಮಾಡಿದೆ. ಬಿಗ್ ಬಾಸ್ ಖ್ಯಾತಿಯ ನವೀನ್ ಸಜ್ಜು ಹಾಗೂ ನಾಯಕ ನಟ ಚಿರು ಸರ್ಜಾ ಪತ್ನಿ ಮೇಘನಾ ರಾಜ್ ಹಾಡಿರುವ ಸಿಂಗಾ ಚಿತ್ರದ ವಾಟ್ ಅ ಬ್ಯೂಟಿಫುಲ್ ಹುಡುಗಿ ಲಿರಿಕಲ್ ಹಾಡು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ರಿಲೀಸ್ ಮಾಡಲಾಗಿದೆ. ತಾತ ಅಮಿತಾಬ್ ಬಚ್ಚನ್ ಕೆಲಸ ಮಾಡುವ ಡೆಸ್ಕ್ ಅನ್ನ ಚೆಲ್ಲಾಪಿಲ್ಲಿ ಮಾಡೋದು ಅಂದ್ರೆ ಮೊಮ್ಮಗಳು ಆರಾಧ್ಯ ಬಚ್ಚನ್ಗೆ ತುಂಬಾ ಇಷ್ಟವಂತೆ. ಆರಾಧ್ಯ ಹೀಗೆ ಕೀಟಲೆ ಚೇಷ್ಟೆ ಮಾಡಿದಾಗಲೆಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ ಅಂತ ಬಿಗ್ ಬಿ ಅಮಿತಾಬ್ ಬಚ್ಚನ್ ತಮ್ಮ ಮನದಾಳವನ್ನ ಹಂಚಿಕೊಂಡಿದ್ದಾರೆ. ನಾನು ಹಾಗೆ ಮಾಡೋದನ್ನ ಅವಳ ಅಪ್ಪ ಅಮ್ಮ ವಿರೋಧಿಸಿದಂತೆ ಎಚ್ಚರವನ್ನು ವಹಿಸುತ್ತೇನೆ ಅಂತ ತಿಳಿಸಿದ್ದಾರೆ. ಆರಾಧ್ಯಳ ಈ ಕೀಟಲೆ ನನಗೆ ಸುಮಧುರ ಅನುಭವವನ್ನ ತಂದುಕೊಡುತ್ತೆ ಅಂತ ಬಿಗ್ ಬಿ ಖುಷಿ ಹಂಚಿಕೊಂಡಿದ್ದಾರೆ.